ಸರ್, ಮೊನ್ನೆ ನಿಮ್ಮ ಹತ್ರ ಅಖಿಲ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಬಂದಿದ್ರು ಸರ್. ಯಾವ ಟೈಮಿಗೆ ಬಂದಿದ್ರು ಅಂತ ಕರೆಕ್ಟಾಗಿ ನೆನಪಿದ್ಯಾ? ಶೂರ್ ಸರ್. ಅವರು ಅಲ್ಲೇ ಎಷ್ಟು ಹೊತ್ತಿದ್ರು ಅಂತಾನೂ ಹೇಳಬೇಕು. ಓಕೆ ಸರ್. ಹೇಳಿ. ಅವತ್ತು ಅಖಿಲ್ ಅವರು ಇದೇ ಸರ್ ನಡೆದಿದ್ದು. ಇಷ್ಟು ಕರೆಕ್ಟ್ ಆಗಿ ಅಖಿಲ್ ಅಲ್ಲೇ ಇದ್ರು ಅಂತ ನೀವು ತಡಬಡಾಯಿಸ್ತೆ ಹೇಳ್ತೀರಿ ಅಂದ್ರೆ ಇದು ನಡೆದಿದ್ದ ಇಲ್ಲ ಪ್ರಿಪೇರ್ ಆಗಿ ಹೇಳ್ತಾ ಇದ್ದೀರಾ? ಸರ್, ನಾನು ನಿಜನೇ ಹೇಳ್ತಿದ್ದೀನಿ ಸರ್. ನನಗೆ ಚೆನ್ನಾಗಿ ಗೊತ್ತು ಸರ್. ಆ ಟೈಮ್ ನನ್ನ ಜೀವನನೇ ಬದಲಾಯಿಸ್ತು. ನನ್ನ ಲೈಫಲ್ಲಿ ಆ ಟೈಮ್ನ ನಾನು ಯಾವತ್ತೂ ಮರೆಯಲ್ಲ. ಏನು? ಹೌದು ಸರ್. ನಮ್ದೊಂದು ಚಿಕ್ಕದೊಂದು ಹಳ್ಳಿ, ಸಾಧಾರಣ ಕುಟುಂಬ. ನನ್ನ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ನನ್ನ ಓದಿಸಿ ಆಫೀಸರ್ ಮಾಡಿದ್ರು. ವರ್ಕ್ ಟೆನ್ಷನ್ ಇಂದ, ಮಕ್ಕಳು ಜವಾಬ್ದಾರಿ, ಇನ್ನು ಕೆಲವು ಕೆಲಸದ ಮಧ್ಯೆ ಎತ್ತವ್ರನ್ನ ನೆಗ್ಲೆಕ್ಟ್ ಮಾಡಿದೆ. ಅಖಿಲ್ ಸರ್ ಟ್ಯಾಕ್ಸ್ ಪೇ ಮಾಡೋಕೆ ನನ್ನ ಹತ್ರ ಬಂದಾಗ ನಮ್ಮ ಮನೆಯಿಂದ ನಮ್ಮಪ್ಪ ನನಗೆ ಕಾಲ್ ಮಾಡಿದ್ರು. ನಾನು ಸ್ವಲ್ಪ ಅವರಿಗೆ ಮನ್ಸಿಗೆ ನೋವಾಗಾಗಿ ಮಾತಾಡಿದೆ. ಅದನ್ನ ನೋಡಿ ಅಖಿಲ್ ಸರ್ ನನಗೆ ಬೈದ್ರು. ಯಾರ ಮೇಲೆ ಸರ್ ನೀವು ಕೋಪ ತೋರಿಸೋದು? ನಿಮಗೆ ಜೀವ ಕೊಟ್ಟಿರೋ ತಂದೆ ತಾಯಿ ಮೇಲೆ? ಒಬ್ಬ ಚಿಕ್ಕ ವಯಸ್ಸಲ್ಲಿರೋ ಮಗ ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಂಡ್ರೆ ಅರ್ಥ ಇದೆ. ಯಾಕಂದ್ರೆ ತಾಯಿ ಪ್ರೀತಿ ಗೊತ್ತ ಹೊರ್ತು ತಂದೆ ಕಷ್ಟ ಗೊತ್ತಾಗಲ್ಲ. ಆದ್ರೆ ನೀವೊಬ್ಬ ತಂದೆಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು ದುರದೃಷ್ಟ. ನಾವು ಲೈಫಲ್ಲಿ ಏನೇ ಸಾಧಿಸಿದ್ರು ನಮ್ಗೆ ಲೈಫ್ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರದು. ತಂದೆ ತಾಯಿ ಮಕ್ಕಳಿಂದ ಯಾವ ಆಸ್ತಿ ಪಾಸ್ತಿನೂ ಬಯಸಲ್ಲ. 4 ಮಾತು, ಸ್ವಲ್ಪ ಪ್ರೀತಿ ಅಷ್ಟೇ. ಅದನ್ನ ಕೊಟ್ರೇನೆ ನಮ್ ಜನ್ಮಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿದ್ರು. ಅದನ್ನ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಹೇಳಿ ಸರ್. ನೈಟ್ ನೀವು ನನಗೆ ಕಾಲ್ ಮಾಡಿದಾಗ ನಮ್ಮೂರಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ಮೇಡಮ್? ಹೌದು ಸರ್, ಹೇಳಿದ್ರಿ. ನಮ್ಮ ಅಪ್ಪ ಅಮ್ಮನ ನೋಡಕ್ ಹೋಗಿದ್ದೆ ಮೇಡಮ್. ನಾನು ಇನ್ ಮುಂದೆ ಅಖಿಲ್ ಸರ್ ಹೇಳ್ದಾಗೆ ಟೈಮ್ ಮಾಡ್ಕೊಂಡು ಹೋಗಿ ಬರ್ತಿರ್ತೀನಿ ಮೇಡಮ್. ಅಖಿಲ್ ಅವರು ನಿರಪರಾಧಿ ಅಂತ ನೀವ್ ಈಗ್ಲಾದ್ರೂ ನಂಬ್ತೀರಾ? ನಂಬ್ತೀನಿ ಮೇಡಮ್. ಅಖಿಲ್ ಅಲ್ಲಿದ್ದ ಟೈಮಲ್ಲೇ ಅಲ್ಲಿ ವನಜಾಕ್ಷಿಗೆ ಆಕ್ಸಿಡೆಂಟ್ ಆಗಿತ್ತು. ಆದ್ರೆ ಇವ್ರನ್ನ ನಾನು ಯಾವಾಗ ಕರೆದ್ರೂ ಆಗ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ. ಸರ್, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್. ಓಕೆ ಸರ್. ನಿಮ್ಮನ್ನ ಈ ಕೇಸ್ನಲ್ಲಿ ಯಾರು ಸಿಕ್ಸಿದ್ರೋ ಅವ್ರನ್ನ ಖಂಡಿತ ಬೇಗ ಕಂಡು ಹಿಡಿದು ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ನಮ್ಗೆ ನಿಮ್ಮೇಲೆ ನಂಬಿಕೆ ಇದೆ ಸರ್. ಪಾಪ, ಅನ್ಯಾಯವಾಗಿ ಆಕ್ಸಿಡೆಂಟ್ ಆಗಿರೋ ವನಜಾಕ್ಷಿ ಕೋಮಾದಲ್ಲಿದ್ದಾರೆ. ಅವ್ರಾದಷ್ಟು ಬೇಗ ಗುಣ ಆಗ್ಲಿ. ನಾವು ಅದೇ ಬೇಡ್ಕೋತೀವಿ ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ವನಜಾಕ್ಷಿ ಅದಕ್ಕೆನ ಕಾಪಾಡ್ಕೋತೀವಿ ಸರ್. ಮೇಡಮ್, ನಿಮ್ದು ತುಂಬಾ ಒಳ್ಳೆ ಮನ್ಸು. ನೀವು ಹೇಳಿದ ಪ್ರಕಾರ ಅವ್ರು ನಿಮ್ಗೆ ಎಷ್ಟೋ ಅನ್ಯಾಯ ಮಾಡಿದ್ದಾರೆ. ಅಂಥವರಿಗೂ ನೀವು ಸಹಾಯ ಮಾಡಬೇಕು ಅಂತ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀರಿ. ಮನುಷ್ಯ ಅಂದ್ಮೇಲೆ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡೇ ಮಾಡ್ತಾರೆ. ನಾವ್ ಅದನ್ನ ಸರಿ ಮಾಡ್ಬೇಕೇ ಹೊರತು ನಾವು ಅದೇ ತಪ್ಪು ಮಾಡಬಾರ್ದಲ್ವಾ ಸರ್? ಹೌದು ಸರ್. ವನಜಾಕ್ಷಿ ಅಕ್ಕ ನಮ್ಗೆ ಮೋಸ ಮಾಡಿದ್ರು. ಆದ್ರೆ ಅದಕ್ಕೂ ಮೊದಲೇ ಅವರು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ರು. ಅಂಥವ್ರು ಈಗ ಈ ಸ್ಥಿತಿನಲ್ಲಿದ್ರೆ ನೋಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅವರು ಬೇಗ ಗುಣ ಆಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತೀವಿ ಸರ್. ನಿಮ್ ಹಾಗೆ ಯೋಚನೆ ಮಾಡೋರು ಈ ದೇಶದಲ್ಲಿ ಎಷ್ಟು ಜನ ಇದ್ರು ಅಷ್ಟು ಒಳ್ಳೇದು ಸರ್. ಕೃಷ್ಣ, 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 ನಡಿ. ಇದೇನು ಹೀಗಾಗೋಯ್ತು? ದೇವ್ರೆ, ಕೃಷ್ಣನ್ಗೆ ಏನೂ ಆಗ್ಬಾರ್ದು. ಅದನ್ನ ನೋಡಿದ್ರು ಕೃಷ್ಣ ಅಲ್ಲಿ ಯಾಕೆ ಹೋದ್ನೋ? ಡಾಕ್ಟರ್, ಕೃಷ್ಣ ಹೇಗಿದ್ದಾನೆ? ಮಗುಗ್ ತಲೆಗೆ ತುಂಬಾ ಏಟಾಗಿರೋದ್ರಿಂದ ಬ್ಲಡ್ ಜಾಸ್ತಿ ಹೋಗಿದೆ. ಅರ್ಜೆಂಟ್ ಆಗಿ ಅವನ್ಗೆ ಬ್ಲಡ್ ಕೊಡ್ಬೇಕು.
ಅವನ ಅಪ್ಪ ಅಮ್ಮ ಯಾರು? ನಾನೇ ಡಾಕ್ಟರ್. ಮಗುದು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ನಿಮ್ಮಲ್ಲಿ ಬಿ ಪಾಸಿಟಿವ್ ಯಾರ್ದು? ಡಾಕ್ಟರ್ ನಂದು ಬಿ ಪಾಸಿಟಿವ್. ನೀವು ಬ್ಲಡ್ ಕೊಡ್ತೀರಾ? ಹಾ ಕೊಡ್ತೀನಿ ಡಾಕ್ಟರ್. ಕೃಷ್ಣನ್ಗೆ ಏನೂ ಆಗ್ಬಾರ್ದು. ಹಾ ಬನ್ನಿ. ಸುಮ್ನೆ ಇರು ಪೂರ್ಣ, ಸುಮ್ನೆ ಇರು. ಇದಕ್ಕೆಲ್ಲ ಕಾರಣ ನೀವೇ. ಕೃಷ್ಣ ನಿಮ್ ಮನೆಗ್ ಬಂದಿದ್ದಕ್ಕೆ ಹೀಗಾಯ್ತು. ಅದು ನಮ್ ದುರಾದೃಷ್ಟ. ಹೆತ್ತ ತಂದೆ ನೀನು ದುಡ್ಡು ಹೊಡಿಯೋಕ್ ನೋಡ್ತಾ ಇದ್ಯಾ? ಯಾವ ಸಂಬಂಧನೂ ಇಲ್ದೇ ಇರೋ ಆ ಶ್ಯಾಮ ಮೇಡಮ್ ನಮ್ ಕೃಷ್ಣ ಗುಣ ಆಗ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ದುಡ್ಡನ್ ಕೊಟ್ಟು ರಕ್ತನೂ ಕೊಡ್ತಿದ್ದಾರೆ. ಹಾಸ್ಪಿಟಲ್ಗೆ ಆಗ್ತಾ ಇರೋ ಖರ್ಚು ಕೂಡ ಅವರೇ ನೋಡ್ಕೋತಾ ಇದ್ದಾರೆ. ಇನ್ನು ಅವ್ರ ಹತ್ರ ದುಡ್ಡು ಕೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನೀನಲ್ಲಿ ಬಾಯಿ ಬಿಡದೆ ಸುಮ್ನೆ ನಿಂತಿರು, ಅಷ್ಟು ಸಾಕು. ನಡಿ. ಪೂರ್ಣ, ಡಾಕ್ಟರ್, ಕೃಷ್ಣ ಮಗು ಸೇಫ್ ಆಗಿದೆ. ಕೃಷ್ಣನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್? ಈಗ ಮಗುಗೆ ಯಾವ ಅಪಾಯನೂ ಇಲ್ಲ. ಅಬ್ಬಾ, ಕೃಷ್ಣನ್ಗೇನು ಆಗಿಲ್ಲ. ಥ್ಯಾಂಕ್ ಯು ದೇವ್ರೆ. ಈ ಕಷ್ಟದಿಂದ ಕಾಪಾಡಿದ್ದಕ್ಕೆ ನಿನ್ಗೆ ಋಣಿಯಾಗಿರ್ತೀನಿ. ಸರಿ ಮೇಡಮ್, ನಿಮ್ಮನ್ನ ಅವರಿಗೆ ಇವಾಗ್ಲೇ ಪರಿಚಯ ಮಾಡ್ಕೊಡ್ತೀನಿ. ಕೃಷ್ಣ, ನೀನ್ ಹೋಮ್ವರ್ಕ್ ಮಾಡ್ಕೊಂಡಿಲ್ಲೇ ಇರು. ನಾವು ಮೇಡಮ್ ಹತ್ರ ಹೋಗಿ ಬರ್ತೀವಿ. ಬನ್ನಿ ಮೇಡಮ್. ಒಳಗ್ ಬನ್ನಿ. ಇದೇ ಮೇಡಮ್ ನಮ್ಮ ಮೇಡಮ್ ಅವರಿರೋ ಮನೆ. ಹೌದು ಪೂರ್ಣ, ನಿಮ್ ಮೇಡಮ್ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ಅವ್ರೊಬ್ರೇ ಇರೋದು ಮೇಡಮ್. ಅದೇನು, ಇಷ್ಟು ದೊಡ್ಡ ಮನೆಯಲ್ಲಿ ಅವ್ರೊಬ್ರೇ ಇರ್ತಾರಾ? ಅವ್ರಿಗೆ ಮದ್ವೆ ಆಗ್ಲಿಲ್ವಾ? ಮದ್ವೆ ಆಗಿದೆ ಮೇಡಮ್. ಮತ್ತೆ ಅವ್ರ ಗಂಡ ಎಲ್ಲಿರ್ತಾರೆ? ದುಬೈಯಲ್ಲಿದ್ದಾರೆ ಅಂತ ಕೇಳಿದ್ದೀನಿ ಮೇಡಮ್. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ನಾನು ಈ ಮನೆಗೆ ಬಂದಾಗಿಂದ ಆ ಸರ್ ಯಾವತ್ತೂ ಬಂದಿಲ್ಲ. ಮತ್ತೆ ಅವ್ರ ಅತ್ತೆ ಮಾವ ಇದಾರಂತೆ ಮೇಡಮ್. ಅವ್ರ ಹತ್ರ ಇರಿಸ್ಕೊಳಕ್ಕಾಗ್ದೆ ದೂರ ಕಳ್ಸಿದಾರಂತೆ. ಓ ಹೌದಾ? ಹೌದು ಮೇಡಮ್, ಅವ್ರೊಬ್ರೇ ಇಲ್ಲೇ ಇರ್ತಾರೆ. ಅವ್ರಿಗಿರೋ ಸ್ವಂತ ಕಂಪ್ನಿ ನೋಡ್ಕೋತಾ ಇದ್ದಾರೆ. ಇರಿ ಮೇಡಮ್, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೇನೆ. ಸರಿ. ಮೇಡಮ್,
ಮೇಡಮ್ ಹಾ ಸ್ನಾನ ಮಾಡ್ತಿದ್ದೀನಿ ಪೂರ್ಣ, ಸ್ವಲ್ಪ ಹೊತ್ತು ಬಿಟ್ಟು ಬಾ. ಸರಿ ಮೇಡಮ್. ಮೇಡಮ್, ಅವರು ಸ್ನಾನ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ಬರೋಣ. ಸರಿ ಬಾ. ಹ್ಮ್. Five ones are 5, 5 twos are 10, 5 threes are 15, 5 fours are 20. ಮೇಡಮ್, ನಾನು ಟೀ ಮಾಡ್ಕೊಂಡು ಬರ್ತೀನಿ, ನೀವು ಕೂತಿರಿ. Five fives are 25. ನೀನ್ ಎಷ್ಟು ಅದ್ಭುತವಾಗಿ ಈ ಕೃಷ್ಣನ್ ಪೇಂಟಿಂಗ್ ಮಾಡಿದ್ಯಾ ಕೃಷ್ಣ. ಇಷ್ಟೇನಾ, ಇನ್ನೇನಾದ್ರೂ ಇದ್ಯಾ? ಓ, ಇನ್ನ ತುಂಬಾ ಇದೆ ಶ್ಯಾಮಮ್ಮ. ಪುಟ್ಟ, ನಂಗ್ ಬೇಡ, ತಗೋ. ಈ ನಂಗ್ ಚಾಕ್ಲೇಟ್ ಬೇಡ ತಗೋ. ಅಜ್ಜಿ, ನಂಗ್ ಮಮ್ಮಿ ತಗೋ ಬೇಕು, ಪುಟ್ಟ. ನಂಗ್ ಮಮ್ಮಿ ಬೇಕು. ಇದ್ ತಗೋ. ನನ್ಗೇನು ಬೇಡ ಬೇಡ. ಹಲೋ, ಹೇಳ್ರಿ. ಶ್ಯಾಮ, ಎಲ್ಲಿದ್ಯಾ? ನಾನ್ ಕೃಷ್ಣನ್ ಮನೇಲಿದ್ದೀನಿ. ಇನ್ನೂ ಹೊರಡ್ಲಿಲ್ವಾ? ಇಲ್ಲ ರೀ, ಸ್ವಲ್ಪ ಹೊತ್ತಾಗತ್ತೆ. ಇಲ್ಲ ಶ್ಯಾಮ, ನೀನ್ ಇವಾಗ್ಲೇ ಹೊರಟು ಮನೆಗ್ ಬಾ. ಯಾಕ್ರಿ ಅಷ್ಟ ಅರ್ಜೆಂಟಾಗಿ ಕರೀತಿದ್ದೀರಾ? ಏನಾಯ್ತು? ಇಲ್ಲಿ ವಿಹಾರಿ ಮಮ್ಮಿ ಮಮ್ಮಿ ಅಂತ ಅಳ್ತಾ ಇದ್ದಾನೆ. ಸರಿ, ಸ್ವಲ್ಪ ಹೊತ್ತಷ್ಟೇ. ಇಲ್ಲಿ ಕೃಷ್ಣನ್ ಮೇಡಮ್ನ ನೋಡ್ಕೊಂಡು ಹಾಗೆ ಹೊರಟು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಇವನ್ ಕೂಗಾಟಕ್ಕೆ ಮನೆನೇ ಕಿತ್ತೋಗುತ್ತೆ ಅನ್ಸುತ್ತೆ. ಅವ್ರನ್ನ ಇನ್ಯಾವತ್ತಾದ್ರೂ ಮೀಟ್ ಆಗುವಂತೆ ಬೇಗ ಬಾ. ಸರಿ, ಹೊರಡ್ತೀನಿ ಬಿಡಿ. ಓಕೆ. ಸರಿ ಕೃಷ್ಣ, ನಾನು ಹೋಗಿ ಬರ್ತೀನಿ. ಪೂರ್ಣ, ನನ್ ಮನೆಗೆ ಹೋಗ್ತೀನಿ. ಏನಾಯ್ತು ಮೇಡಮ್? ವಿಹಾರಿ ಮನೇಲಿ ಮಮ್ಮಿ ಮಮ್ಮಿ ಅಂತ ಅಳ್ತಿದ್ದಾನೆ. ಬಂದು ತುಂಬಾ ಹೊತ್ತಾಗೋಯ್ತಲ್ಲ ಮೇಡಮ್. ಮೇಡಮ್ ಅವರು ನಿಮ್ಮನ್ನ ಕರೆದ್ರು. ಇವಾಗ ಅವ್ರನ್ನ ನೋಡಕ್ ಆಗಲ್ವಲ್ಲ. ವಿಹಾರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ನೋಡೋ ತನಕ ನಿಲ್ಸಲ್ಲ. ಸರಿ ಮೇಡಮ್, ನೀವಿನ್ ಹೊರಡಿ. ನಿಮ್ಗೇನೋ ಅರ್ಜೆಂಟ್ ಕೆಲ್ಸ ಇತ್ತು, ನೀವು ಹೊರಟ್ರಿ ಅಂತ ಹೇಳ್ತೀನಿ. ಮುಂದಿನ ಸಲ ಬಂದಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ ಪೂರ್ಣ, ಇನ್ನೊಂದಿನ ಬಂದಾಗ ಅವ್ರನ್ನ ಭೇಟಿ ಮಾಡ್ತೀನಿ. ಸರಿ ಮೇಡಮ್. ಕೃಷ್ಣ, ಹೋಗ್ ಬರ್ತೀನಿ. ಚೆನ್ನಾಗಿ ಓದ್ಕೋ, ಸರಿನಾ? ಸರಿ ಶ್ಯಾಮಮ್ಮ. ಬರ್ತೀನಿ ಪೂರ್ಣ. ಸರಿ ಮೇಡಮ್. ನನ್ಗೆ ಮಮ್ಮಿ ಬೇಕು, ನನ್ಗೆ ಮಮ್ಮಿ ಬೇಕು. ತಗೋ, ಈ ಚಾಕ್ಲೇಟ್ ತಗೋ. ನೀನೇ ಇಟ್ಕೋ. ಈ ಬಿಸ್ಕೆಟ್ ತಗೋ ಕಂದ. ತಾತನ್ಗೆ ಕೊಡು. ಆಯ್ತಪ್ಪ, ನಿನ್ಗೆ ಈಗ ಏನ್ ಬೇಕು? ನಂಗೇನು ಬೇಡ, ನಂಗ್ ಮಮ್ಮಿ ಬೇಕು. ಸುಮ್ನೆ ಇರು ಕಂದ. ಮಮ್ಮಿಗೆ ಫೋನ್ ಮಾಡಿದ್ದೆ ತಾನೆ, ಅವಳು ಬಂದ್ಬಿಡ್ತಾಳೆ. ಯಾವಾಗ ಬರ್ತಾರೆ ಡ್ಯಾಡಿ? ಬರ್ತಾಳೆ ಅಂತ ಹೇಳ್ತಿದ್ದೀನಲ್ಲ ಪುಟ್ಟ, ಹೀಗಾದ್ರೆ ಹೇಗೆ ಹೇಳು? ಇಲ್ಲ ಅಜ್ಜಿ, ನನ್ಗೆ ಈಗ್ಲೇ ಮಮ್ಮಿ ಬೇಕು. ಸುಮ್ಮನಿರಮ್ಮ. ವಿಹಾರಿ, ಮಮ್ಮಿ ಮಮ್ಮಿ ನನ್ನನ್ ಬಿಟ್ಟು ಹೋಗ್ಬೇಡ ಮಮ್ಮಿ. ವಿಹಾರಿ, ನಾನ್ ಬಂದ್ನಲ್ವಾ ಕಂದ, ಈಗಷ್ಟೇ ಹೋಗಿದ್ದು. ಯಾಕಪ್ಪ ಅಳ್ತಿದ್ಯಾ? ನೀನ್ ಇಲ್ದೇ ಇದ್ರೆ ಬೋರ್ ಆಗುತ್ತೆ ಮಮ್ಮಿ. ನನ್ನನ್ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವನ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಮಮ್ಮಿ, ಇನ್ಯಾವತ್ತೂ ನನ್ ಬಿಟ್ಟು ಹೋಗ್ಬೇಡ. ನೀನ್ ಅವನ ಹತ್ರ ಹೋಗಿದ್ದು ನನಗೆ ಗೊತ್ತಿತ್ತು ಮಮ್ಮಿ. ನೀನು ಅಲ್ಲಿ ಹೋಗೋದು, ಅವನ ಹತ್ರ ಮಾತಾಡೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಾನು ನಾಟಕ ಮಾಡಿ ನಿನ್ನ ಕರೆಸ್ಕೊಂಡೆ. ಸರಿ, ಹೋಗಲ್ಲ. ನನ್ ಮುದ್ದು ಮಮ್ಮಿ. ಏನ್ ಶ್ಯಾಮ ಇದು? ಕೃಷ್ಣನ್ ಹತ್ರ ಹೋದ ತಕ್ಷಣ ಮನೇಲಿ ವಿಹಾರಿ ಇದಾನೆ ಅನ್ನೋದು ಕೂಡ ಮರ್ತ್ ಬಿಡ್ತೀಯಾ? ಹಾಗಲ್ಲ ಅತ್ತೆ, ಅವನ ಹತ್ರ ಮಾತಾಡ್ಬೇಕಾದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಿನಗೆ ಟೈಮೇ ಗೊತ್ತಾಗ್ತಿಲ್ಲ ಅಂತೀಯ ಅಲ್ವಾ? ಇವನು ನಿನ್ ಹೆತ್ತ ಮಗನಮ್ಮ. ಬೇರೆಯವ್ರ ಮಕ್ಕಳನ್ನ ನೋಡೋಕೆ ಅಂತ ಹೋದಾಗ
ನೋಡಿದ ತಕ್ಷಣ ತಿರುಗ್ ಬರ್ಬೇಕಲ್ವಾ? ಅಲ್ಲೇ ಇದ್ರೆ ಹೇಗೆ? ವಿಹಾರಿ ನಿನ್ಗೋಸ್ಕರ ಒಂದೇ ಸಮ ಅಳ್ತಿದ್ದಾನೆ. ನಾವ್ ಏನ್ ಕೊಟ್ರು, ಎಷ್ಟೇ ಸಮಾಧಾನ ಮಾಡಿದ್ರು ಅಳು ನಿಲ್ಲಿಸ್ತಿಲ್ಲ. ನನಗ್ ಮಮ್ಮಿ ಬೇಕು ಅಂತ ಅಳ್ತಿದ್ದಾನೆ. ಇತ್ತೀಚೆಗೆ ನೀನು ಕೃಷ್ಣನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋ. ಕೃಷ್ಣನ್ ಹತ್ರ ಹೋಗಿದ್ದು ತಪ್ಪ ಅಂತಿದ್ದೀರಾ ಅತ್ತೆ? ತಪ್ಪು ಅಂತಿಲ್ಲಮ್ಮ. ಯಾರ್ ನಮ್ ಮಕ್ಕಳು, ಯಾರ್ ಬೇರೆಯವ್ರ ಮಕ್ಕಳು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳ್ತಿದ್ದೀನಿ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಚೆನ್ನ. ಯಾರನ್ನ ಹೇಗ್ ನೋಡ್ಕೋಬೇಕೋ ಹಾಗೆ ನೋಡ್ಕೊಂಡ್ರೇನೆ. ಏನ್ರಿ, ಆ ಆಕ್ಸಿಡೆಂಟ್ ಯಾರು ಮಾಡಿರ್ಬೋದು? ನಮ್ಗೆ ಶತ್ರು ಅಂತಿದ್ದಾರೆ. ಕಲ್ಕತ್ತಾದಲ್ಲಿರೋ ಆ ಸಿಂಗ್ ಯಾರಾದ್ರೂ ಪ್ಲಾನ್ ಮಾಡಿರ್ತಾರಾ? ಇಲ್ಲ ರೀ, ಇವ್ರಿಗೆ ಆ ಅಗತ್ಯನೇ ಇಲ್ಲ. ಮತ್ತಿನ್ಯಾರಿರ್ಬೋದು? ಏನಂದ್ರೆ ಬಿಸ್ನೆಸ್ ಅಲ್ಲಿ ನಮ್ಮನ್ನ ಕೆಳಗಿಳ್ಸೋಕ್ ನೋಡೋ ಈ ರಾಮದೇವ್ ಇವ್ರು ಯಾರಾದ್ರೂ ಮಾಡಿರ್ತಾರಾ? ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ವಾ ಶ್ಯಾಮ? ಈ ಕೆಲಸ ಅವ್ರು ಮಾಡಿರಲ್ಲ. ಹೇಗ್ ಹಾಗೆ ಹೇಳ್ತಿದ್ದೀರಾ ನೀವು? ಅವ್ರ ಕಂಪ್ನಿ ನಮ್ಮ ಕಂಪ್ನಿನ ಅಕ್ವೈರ್ ಮಾಡ್ಕೋಬೇಕನ್ನೋ ಆಸೆ ಅವ್ರಿಗೆ ಇದೆಯೇ ಹೊರತು ಪರ್ಸನಲ್ ಆಗಿ ಅವ್ರಿಗೆ ನಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಅವ್ರು ತುಂಬಾ ಒಳ್ಳೆಯವರು, ಹೀಗೆ ಕೆಟ್ಟ ಕೆಲಸ ಮಾಡೋರಲ್ಲ. ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಶ್ಯಾಮ. ಮತ್ತೆ ಅವರು ಅಲ್ದೇ ಇದ್ರೆ ಇನ್ಯಾರು ಇರ್ತಾರೆ ಹೇಳಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ಹಾ, ಬ್ಲ್ಯಾಕ್ ಅಲ್ಲಿ ಮಸಾಲಾ ಪ್ಯಾಕೆಟ್ಸ್ ಮಾರೋರ್ಗೆ ನಾವು ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ವಲ್ಲ? ಹೌದು, ಮಾಡಿದ್ವಿ. ಇನ್ನೊಂದ್ಸಲ ಆ ಥರ ತಪ್ಪು ಮಾಡಲ್ಲ ಅಂತ ಹೇಳಿದ್ರು ಅಲ್ವಾ? ಇವಾಗ ಅವ್ರು ನಾವು ಹೇಳಿದ ರೇಟ್ಗೆ ಮಾರ್ತಾ ಇದ್ದಾರೆ. ನೀನು ಅವ್ರ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಒಂದ್ ವೇಳೆ ಅವರೇ ಏನಾದ್ರೂ ಮಾಡಿರ್ಬೋದೇನೋ ಅಂತ. ಹಾಗೆಲ್ಲ ಏನೂ ಇರಲ್ಲ ಶ್ಯಾಮ. ದುಡ್ಡಿಗೋಸ್ಕರ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ರು ಅಷ್ಟೇ. ಅದಕ್ಕೋಸ್ಕರ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಹಾಗಾದ್ರೆ ನಮ್ ಕಂಪನಿಲ್ ಕೆಲಸ ಮಾಡೋ ಮ್ಯಾನೇಜರ್ನ ತೆಗೆದ್ವಲ್ಲ, ಅವ್ರೇನಾದ್ರೂ ಈ ಅವಕಾಶನ ಯೂಸ್ ಮಾಡಿರ್ತಾರ? ಆದ್ರೆ ಅವ್ರೀಗ ಸಿಟಿನಲ್ಲೇ ಇಲ್ಲ. ಹಾಗಿದ್ಮೇಲೆ ಅವ್ರು ಹೇಗ್ ಮಾಡ್ತಾರೆ ಹೇಳು? ಮತ್ತಿನ್ ಯಾರು ಮಾಡ್ತಾರೆ ರೀ? ನಮ್ ಶತ್ರುನೂ ಅಲ್ಲ, ಆಫೀಸಲ್ಲಿರೋರು ಅಲ್ಲ, ಮತ್ ಯಾರು ಮಾಡ್ತಾರೆ? ಅಂದ್ರೆ ನಮ್ ರಿಲೇಟಿವ್ಸ್ ಯಾರಾದ್ರೂ ಮಾಡಿರ್ಬೋದಾ? ರಿಲೇಟಿವ್ಸಾ? ಅಲ್ಲ, ನಮಗಷ್ಟು ದೊಡ್ಡ ಹಾನಿ ಮಾಡಕ್ ನೋಡುವಂತವ್ರು ನಮ್ ರಿಲೇಟಿವ್ಸ್ ಅಲ್ಲಿ ಯಾರಿದ್ದಾರೆ? ಐಶ್ವರ್ಯ ಅತ್ಗೆ. ಬೇಗ ಗೊತ್ತಾಗತ್ತೆ ಅಂತ ಕಾಯ್ತಾ ಇರಕ್ ಆಗಲ್ಲ ರೀ. ನಾವೇ ಅವ್ರನ್ನ ಹುಡುಕ್ಬೇಕು. ನಮ್ಮ ಅದೃಷ್ಟಕ್ಕೆ ನೀವ್ ಈ ಕೇಸಿಂದ ಹೊರಗ್ ಬಂದ್ರಿ. ವನಜಾಕ್ಷಿ ಅತ್ತಿಗೆಗೆ ಏನೂ ಆಗಿಲ್ಲ. ಆದ್ರೆ ಮುಂದೆ ಅವ್ರೇನ್ ಮಾಡ್ತಾರೋ, ಇನ್ನೆಷ್ಟು ಕೆಳಗಿಳಿತಾರೋ. ಅದಕ್ಕೆ ನಾವೇ ಕೇರ್ಫುಲ್ ಆಗಿರ್ಬೇಕು. ಹೇಗಾದ್ರೂ ಸರಿ, ಅವ್ರನ್ನ ನಾವೇ ಕಂಡು ಹಿಡಿಬೇಕು. ನಾವ್ಯಾಕೆ ಶ್ಯಾಮ? ಪೊಲೀಸರು ಅದೇ ಕೆಲಸ ಮಾಡ್ತಿದಾರಲ್ವಾ, ಅವರೇ ನೋಡ್ಕೋತಾರೆ ಬಿಡು. ಅವ್ರು ಮಾಡಲ್ಲ ಅಂತ ನಾನು ಹೇಳಿದ್ದಲ್ಲ ರೀ. ಅವ್ರೀಗ ಎಲೆಕ್ಷನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಟೈಮಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದು ಅವ್ರಿಗಾಗದೆ ಇರ್ಬೋದಲ್ವಾ? ಅದಕ್ಕೆ ನಾವೇ ಹುಡುಕ್ಬೇಕು ಅಂದಿದ್ದು. ಇಲ್ಲಾಂದ್ರೆ ಅವರಿಂದ ಯಾವ ತರ ಅಪಾಯ ಆಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಸರಿ ಶ್ಯಾಮ, ನಾವೇ ಹುಡುಕಿ ಹಿಡಿಯೋಣಂತೆ. ಆದ್ರೆ ಹೇಗೆ?
ಯಾವ ಚಿಕ್ಕ ಕ್ಲೂನು ಸಿಗ್ಲಿಲ್ವಲ್ಲ? ಹೌದು ರೀ, ಈಗ ನಮ್ಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಾವ್ ಅವ್ರನ್ನ ಹಿಡಿಬೋದು. ಏನಂದ್ರೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ಕಾರ್ ಕೀಸ್ ನಿಮ್ ಹತ್ರ ಇತ್ತಾ? ನನ್ನ ಹತ್ರನೇ ಇತ್ತು ಶ್ಯಾಮ. ನಿಮ್ಮ ಹತ್ರನೇ ಇದ್ದಿದ್ರೆ ಮತ್ತೆ ಕಾರ್ ಹೇಗ್ ತಗೊಂಡ್ ಹೋದ್ರು? ಅದೇ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ನೀವ್ ಅದಕ್ಕೂ ಮುಂಚೆ ಕಾರ್ ಕೀಸ್ ಯಾರಿಗಾದ್ರೂ ಕೊಟ್ರಾ? ಇಲ್ಲ. ಇಲ್ವಾ? ಕೀಸ್ ಇಲ್ದೆ ಕಾರ್ ಹೇಗ್ ತಗೊಂಡ್ ಹೋದ್ರು? ಶ್ಯಾಮ, ಅದಕ್ಕೂ ಮೊದಲು ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೆ. ಅವನು ಹೇಳಿದ ಟೈಮಲ್ಲೇ ಕಾರ್ ವಾಪಸ್ ತಂದ್ಕೊಟ್ಟ. ಸರ್ವಿಸ್ ಕೊಟ್ಟಿದ್ರಾ? ಸರ್ವಿಸ್ ಇಂದ ತಂದ್ಮೇಲೆ ಕಾರ್ ಸರಿಯಾಗೇ ಇತ್ತಾ? ಸರಿಯಾಗೇ ಇತ್ತು ಶ್ಯಾಮ. ನನ್ಗ್ಯಾಕೋ ಅಲ್ಲೇ ಏನೋ ಆಗಿದೆ ಅಂತ ಅನ್ಸ್ತಿದೆ ರೀ. ತಪ್ಪ? ಹೌದು ರೀ, ಕಾರ್ಗೆ ಡ್ಯಾಮೇಜ್ ಆಗದೆ ತೆಗಿಬೇಕು ಅಂದ್ರೆ ಖಂಡಿತ ಕೀಸ್ ಬೇಕು. ಕೀ ಏನೋ ನಿಮ್ ಹತ್ರ ಇತ್ತು ಅಂದ್ರೆ ಅವರು ಡೂಪ್ಲಿಕೇಟ್ ಕೀಯಲ್ಲೇ ಕಾರ್ ತೆಗ್ದಿರ್ಬೇಕು. ನೀವು ಸರ್ವಿಸ್ ಕೊಟ್ಟಾಗ ಹೀಗಾಗೋ ಅವಕಾಶ ಇದೆ. ಹೌದು ಶ್ಯಾಮ, ಇದೆಲ್ಲ ಯೋಚನೆ ಮಾಡ್ತಿದ್ರೆ ನಂಗೂ ಕೂಡ ಡೌಟ್ ಆಗ್ತಿದೆ. ನಮಗ್ ಸಿಕ್ಕಿರೋ ಕ್ಲೂ ಕೀ. ಹಲೋ, ನಾನು ಕಾರ್ ಸರ್ವಿಸ್ ನರೇಶ್ ಮಾತಾಡ್ತಾ ಇರೋದು. ಹೇಳು. ಅಖಿಲು ಶ್ಯಾಮ್ ಇಬ್ರು ಸೇರಿ ನನ್ನ ಕಾರ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ರು ಮೇಡಮ್. ಹೌದಾ? ಅವರಿಬ್ರು ಅಲ್ಲಿ ಬಂದ್ರಾ? ಹೌದು ಮೇಡಮ್. ಡೂಪ್ಲಿಕೇಟ್ ಕೀ ಯಾರು ತಯಾರು ಮಾಡಿದ್ದು ಅಂತ ಎಂಕ್ವೈರಿ ಮಾಡೋಕ್ ಬಂದಿದ್ರು ಮೇಡಮ್. ನನ್ನ ಹತ್ರ ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ರು. ಆದರೆ ನಾನು ಸ್ವಲ್ಪ ತಲೆ ಉಪಯೋಗಿಸಿ ಸುಳ್ಳು ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ. ಒಳ್ಳೆ ಕೆಲಸ ಮಾಡ್ದೆ. ಹೌದು, ಅಲ್ಲಿಗೆ ಅವರಿಬ್ರು ಯಾವಾಗ ಬಂದ್ ಹೋದ್ರು? ಈಗಷ್ಟೇ ಬಂದಿದ್ರು ಮೇಡಮ್. ಅವ್ರು ಇಲ್ಲಿಂದ ಹೋಗ್ತಿದ್ದಾಗೆ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದೆ ಮೇಡಮ್. ಅವ್ರೀಗ ಡೂಪ್ಲಿಕೇಟ್ ಕೀ ತಯಾರು ಮಾಡೋ ಶಾಪ್ ಹತ್ರ ಹೋಗ್ತಿದ್ದಾರೆ. ಅವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೌದಾ? ಹಬ್ಬ ಮುಗ್ದು ತಿಂಗಳಾದ್ರೂ ಬಾಗ್ಲಿಗೆ ತೋರಣ ಇನ್ನೂ ಇರೋ ಹಾಗೆ ಈ ಶ್ಯಾಮ ಆಕ್ಸಿಡೆಂಟ್ ವಿಷಯ ಇನ್ನೂ ಮರ್ತಿಲ್ವಲ್ಲ? ಮೇಡಮ್, ನಾನಿಲ್ಲಿ ಏನೋ ಹೇಳಿ ತಪ್ಪಿಸ್ಕೊಂಡೆ. ಅವನು ಏನ್ ಹೇಳ್ತಾನೋ ಏನೋ. ಸರಿ, ನಾನು ಹೇಳೋದನ್ನ ಕೇಳು. ನೀನ್ ಈಗ್ಲೇ ಹೊರಟು ನಾವ್ ಯಾರ ಹತ್ರ ಕೀ ಮಾಡ್ಸಿದ್ವೋ ಅಲ್ಲಿಗ್ ಬಂದ್ಬಿಡು. ನಾನು ಕೂಡ ಬರ್ತೀನಿ. ಸರಿ ಮೇಡಮ್, ನೀವು ಬೇಗ ಬಂದ್ಬಿಡಿ. ಸರಿ. ಏನಿಲ್ಲ ರೀ, ನಮ್ ಸೊಸೆ ನಮ್ ಮೊಮ್ಮಗನ ಬಗ್ಗೆ ಏನೋ ಆಲೋಚನೆಲಿದ್ದಾಳೆ. ನಿಮ್ ಸಲಹೆ ತಗೊಳ್ಳೋದಿಕ್ಕೆ ನೀವೇನಾದ್ರೂ ಪರಿಹಾರ ಹೇಳ್ತೀರಾ ಅಂತ ಹೇಳ್ದೆ. ಹೇಳಮ್ಮ, ಏನ್ ಸಮಸ್ಯೆ? ಅದೇ ಗುರುಗಳೇ, ದಿನ ದಿನ ನನ್ ಮಗ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನೆ. ಹೋಗ್ತಾ ಹೋಗ್ತಾ ಒಳ್ಳೇದ್ನ ಅವನಾಗೆ ಅಭ್ಯಾಸ ಮಾಡ್ಕೋತಾನೆ ಅನ್ಕೊಂಡ್ರೆ ಅವನ್ ಮಾತ್ರ ಕೆಟ್ಟ ವಿಷಯಕ್ಕೆ ಜಾಸ್ತಿ ವಾಲ್ತಿದ್ದಾನೆ. ಅವನ್ ಚೇಷ್ಟೆ ನೋಡ್ತಿದ್ರೆ ನಂಗ್ ತುಂಬಾ ಭಯ ಆಗ್ತಿದೆ. ನಾನೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಮಕ್ಕಳು ಅಂದ್ಮೇಲೆ ತುಂಟಾಟ ಮಾಡ್ತಾರೆ, ಅದಕ್ಕೆ ಚಿಂತೆ ಮಾಡೋದೇನಿದೆ? ತುಂಟತನ ಆದ್ರೆ ನಾನು ಸಂತೋಷವಾಗಿ ಸಹಿಸ್ತಿದ್ದೆ. ಆದ್ರೆ ಅವನ್ ಮಾಡೋದು ತುಂಟಾಟ ಅಲ್ಲ ಗುರುಗಳೇ. ಅವನ್ ವರ್ತನೆ ಪೂರ್ತಿಯಾಗಿ ಬದಲಾಗಿದೆ. ದೊಡ್ಡೋರ್ಗೆ ಗೌರವ ಕೊಡಲ್ಲ, ಪ್ರೀತಿ ಮರ್ಯಾದೆ ಕೊಡದೆ ಮಾತಾಡ್ತಾನೆ. ಹಾಗೆ ನಿದ್ರೆಯಿಂದ ಏಳೋ ಮರುದಿನಾನ ಕ್ಷೀರಾಬ್ದಿ ಏಕಾದಶಿ ಪರ್ವದಿನ ಅಂತ ಭಕ್ತರು ಹಬ್ಬ ಮಾಡ್ತಾರೆ. ಈ ಕಾರ್ತಿಕ ಶುದ್ಧ ಏಕಾದಶಿನ ಉತ್ತಾನ ಏಕಾದಶಿ ಅಂತ, ದ್ವಾದಶಿನ
ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರ ಕ್ಷೀರಸಾಗರ ಮಥನನ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮಾಡಿದ್ರಿಂದಾಗಿ ಕ್ಷೀರಾಬ್ದಿ ದ್ವಾದಶಿ ಅಂತ ಕರೀತಾರೆ. ಅಮೃತಕ್ಕೋಸ್ಕರ ಕ್ಷೀರಸಾಗರನ ಕಳೆದಿದ್ರಿಂದ ಚಿಲ್ಕ ದ್ವಾದಶಿ ಅಂತ, ಅಮೃತಕ್ಕೋಸ್ಕರ ಸಾಗರ ಮಥಿಸಿದ್ರಿಂದ ಮಥನ ದ್ವಾದಶಿ ಅಂತಾನೂ ಕರೀತಾರೆ. ಈ ವ್ರತನ ಹೇಗ್ ಮಾಡ್ಬೇಕು ಗುರುಗಳೇ? ಈ ದ್ವಾದಶಿ ದಿನ ದೀಪದಾನ ಮಾಡಬೇಕು. 1 ದೀಪದಾನ ಮಾಡಿದ್ರೆ ಪಾಪನಾಶ ಆಗತ್ತೆ. 10 ದೀಪದಾನ ಮಾಡಿದ್ರೆ ಮಹಾಪಾಪ ನಾಶ ಆಗತ್ತೆ. 100 ದೀಪದಾನ ಮಾಡಿದ್ರೆ ಶಿವ ಸಾನ್ನಿಧ್ಯ ಸಿಗತ್ತೆ. 100 ದೀಪಕ್ಕಿಂತ ಜಾಸ್ತಿ ಮಾಡಿದ್ರೆ ಸ್ವರ್ಗಾಧಿಪತ್ಯ ಪ್ರಾಪ್ತಿಯಾಗತ್ತೆ. ಈ ದಿನ ದೀಪದರ್ಶನ ಆದರೆ ಆಯುರಾರೋಗ್ಯ, ಬುದ್ಧಿಬಲ, ಧೈರ್ಯ, ಸಂಪತ್ತು ಸಿಗತ್ತೆ. ಇವತ್ತು ಸ್ನಾನ ಸಂಧ್ಯಾದಿ ಆದ್ಮೇಲೆ ವಿವಿಧ ವೇದ ಮಂತ್ರದಿಂದಾನೋ ಪುರುಷ ಸೂಕ್ತದಿಂದಾನೋ ಶ್ರದ್ಧೆಯಿಂದ ಮಹಾವಿಷ್ಣುವನ್ನ ಪೂಜೆ ಮಾಡಬೇಕು. ಗೃಹಿಣಿಯರು ಇದನ್ನು ಕ್ಷೀರಾಬ್ದಿ ಶಯನ ವ್ರತ ಮಾಡ್ತಾರೆ. ಶ್ರೀ ಮಹಾವಿಷ್ಣು ದ್ವಾದಶಿ ದಿನ ತುಳಸಿ ಬೃಂದಾವನಕ್ಕೆ ಬರ್ತಾನೆ ಅಂತ ಪ್ರತೀತಿ. ಕ್ಷೀರಾಬ್ದಿ ಶಯನ ವ್ರತದಲ್ಲಿ ತುಳಸಿನ, ವಿಷ್ಣುನ ಪೂಜೆ ಮಾಡಿ ದೀಪಾರಾಧನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ದ್ವಾದಶಿ ದಿನ ತುಳಸಿ ಕಟ್ಟೆ ಮೇಲೆ ದೀಪ ಇಟ್ಟು ಆಕಾಶ ದೀಪ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೀಪಾವಳಿ ಹಾಗೆ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮನೆ ಸುತ್ತಮುತ್ತ ದೀಪನ ಹಚ್ಚಬೇಕು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ನಲ್ಲಿಕಾಯಿ ಇರೋ ಗಿಡ ಒಂದನ್ನ ತುಳಸಿ ಜೊತೆ ಇಟ್ಟು ಪೂಜೆ ಮಾಡಿ ದೀಪಾರಾಧನೆ ಮಾಡೋದು ಆಚಾರವಾಗಿ ಬಂದಿದೆ. ಅಮ್ಮ, ಎದ್ದೇಳಮ್ಮ, ಟ್ಯಾಬ್ಲೆಟ್ ತಂದಿದ್ದೀನಿ. ಮೇಡಮ್ ಅವ್ರು ದುಡ್ಡು ಕೊಟ್ರೇನಪ್ಪ? ಹೌದಮ್ಮ, ಅದರಿಂದಲೇ ಇದನ್ನ ತಂದಿದ್ದು. ಈ ಟ್ಯಾಬ್ಲೆಟ್ ತಗೊಳಮ್ಮ. ಸರಿ ಕಂದ. ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ, ಜ್ವರ ಕಡಿಮೆ ಆಗುತ್ತೆ. ಸರಿ ಕಂದ, ಟ್ಯಾಬ್ಲೆಟ್ ಹಾಕೊಂಡಿದ್ದೀನಲ್ಲ, ಕಮ್ಮಿ ಆಗುತ್ತೆ ಬಿಡು. ಕೃಷ್ಣ, ನನ್ನ ಅಮ್ಮಂಗೆ ಜ್ವರ ಬಂದಿದೆ. ನೀನೇ ಹೇಗಾದ್ರೂ ಕಡಿಮೆ ಮಾಡಬೇಕು. ನಮ್ಮಮ್ಮ ಬೇಗ ಹುಷಾರಾಗಬೇಕು. ಅಮ್ಮ ಜ್ವರದಿಂದ ಕಷ್ಟಪಡ್ತಾ ಇದ್ದಾರೆ. ನಂಗೂ ಅದು ನೋಡಿ ತುಂಬಾ ಕಷ್ಟ ಆಗ್ತಿದೆ. ಅಮ್ಮಂಗೆ ಜ್ವರ ಹೇಗಾದ್ರೂ ಕಡಿಮೆ ಆಗೋಂಗೆ ಮಾಡು ಕೃಷ್ಣ. ಕೃಷ್ಣ. ಅಮ್ಮ. ಕೃಷ್ಣ, ನಿನಗೆ ತಿನ್ನೋದಕ್ಕೇನಾದ್ರೂ ರೆಡಿ ಮಾಡ್ತೀನಿ ಇರು, ನೀನ್ ಸ್ಕೂಲ್ಗೆ ಹೋಗುವಂತೆ. ನಿಂಗೆ ಜ್ವರ ಕಡಿಮೆ ಆಯ್ತಾ ಅಮ್ಮ? ಕಮ್ಮಿ ಆಯ್ತಪ್ಪ. ನಡಿ, ಸ್ನಾನ ಮಾಡಿಸ್ತೀನಿ. ನಾನು ಸ್ನಾನ ಮಾಡಿದೆ ಅಮ್ಮ, ಆದ್ರೆ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ. ಯಾಕೆ ಕೃಷ್ಣ? ನಿಂಗೆ ಜ್ವರ ಬಂದಿದೆಯಲ್ಲಮ್ಮ, ನಿನ್ ಪಕ್ಕದಲ್ಲೇ ಇದ್ದು ನಿನ್ನ ನೋಡ್ಕೋತೀನಿ. ನನಗೆ ಜ್ವರ ಕಮ್ಮಿ ಆಗಿದೆ ಕಂದ, ನನ್ಗೇನು ಆಗಿಲ್ಲ. ನೀನ್ ಸ್ಕೂಲಿಗೆ ಹೋಗು. ಇಲ್ಲ ಅಮ್ಮ, ನಂಗೆ ಜ್ವರ ಬಂದಾಗ ನೀನನ್ನ ಬಿಟ್ಟು ಎಲ್ಲರೂ ಹೋಗಿದ್ಯಾ? ಹೋಗಿಲ್ಲ ತಾನೆ? ನಾನು ಕೂಡ ಎಲ್ಲೂ ಹೋಗಲ್ಲ. ನೀನ್ ಮಲ್ಕೊಳ್ಳಮ್ಮ.
ನೀನ್ ಪೂರ್ತಿ ಹುಷಾರಾದ್ಮೇಲೆ ಆಮೇಲೆ ಅಡ್ಗೆ ಮಾಡುವಂತೆ. ನಾನು ಇಲ್ಲೇ ಕೂತ್ಕೊಂಡು ಓದ್ಕೋತೀನಿ.